वेदिने रामाय रामभद्राय रामचंद्राय वेदसे रघुनाथाय नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। ಹರಿ ಓಂ. ಭೀಮಸೇನನ ದಂಡಯಾತ್ರೆ ಮುಂದುವರೆದಿದೆ. ಅವರನ್ನೆಲ್ಲ ಸೋಲಿಸಿ ಆಯಿತು. ಯಾರನ್ನ? ಕೀಚಕ, ಪೌಂಡ್ರಕ, ಆಮೇಲಿಂದ ಕರ್ಣ, ಇವ್ರನ್ನೆಲ್ಲ ಸೋಲಿಸಿ ಮುಂದೆ ಹೋಗಿಬಿಟ್ಟು ಅಲ್ಲಿ ದೇವತೆಗಳೆಲ್ಲ ಸಿಕ್ಕಿದ್ರು. ಯಾರು ದೇವತೆಗಳು? ಮೊದಲು ಇಂದ್ರಾದಿಗಳು ದೇವತೆಗಳು ಸಿಕ್ಕಿದ್ರು. ಆಮೇಲೆ ಆದಿಶೇಷ, ಆಮೇಲೆ ಗರುಡ ದೇವರು, ಇವರೆಲ್ಲ ಹುಲಿ, ಸಿಂಹ, ಈ ರೀತಿ ಬೇರೆ 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 ಪ್ರಾಣಿಗಳ ರೂಪದಲ್ಲಿ ಸಿಕ್ಕಿದ್ದಾರೆ ಅವರಿಗೆ. ಯಾರಿಗೆ? ಭೀಮಸೇನನಿಗೆ. ಅವರಿಗೆಲ್ಲ ಖುಷಿ ಏನು ಅಂತ ಹೇಳಿದ್ರೆ, ನಮ್ಮ ವಾಯುದೇವರು ಭೀಮಸೇನನಾಗಿ ನಾವು ಅವರೊಟ್ಟಿಗೆ ಗಮ್ಮತ್ತು ಆಡಬೇಕು. ಭೀಮಸೇನ ಹುಲಿ ಬಂದರೂ ಆಡುವುದೇ, ಸಿಂಹ ಬಂದರೂ ಆಡುವುದೇ. ಭೀಮಸೇನನಿಗೆ ಯಾವುದು ತಲೆ ಬಿಸಿ ಇಲ್ಲ. ಯಾವುದ್ರ ಜೊತೆಗೆ ಆಡಬೇಕಂತ ಹೇಳಿದ್ರೆ ಅದ್ರ ಜೊತೆಗೆ ಆಡಿಬಿಡ್ತಾರೆ. ಅಂದರೆ ನಮಗೆಲ್ಲ ಮಕ್ಕಳಿಗೆ ಟಾಯ್ಸ್ ಕೊಟ್ಟರೆ ಹೇಗೆ ಆಡ್ತಾರೋ ಆ ಥರ ಭೀಮಸೇನ ದೇವರು. ಹುಲಿ ಸಿಂಹಗಳೊಟ್ಟಿಗೆ ಆಡೋದಂದರೆ ಆ ಥರ ಅವರು, ನಾವು ತಾಯಿಯೊಟ್ಟಿಗೆ ಆಡಿದಾಗ. ಸೊ ಆ ರೀತಿ ಅವ್ರ ಜೊತೆಗೆಲ್ಲ ಆಡಿ ಅವರಿಗೆಲ್ಲ ಖುಷಿಯಾಗಿ ಅವರೆಲ್ಲ ಅವರ ಲೆಕ್ಕದಲ್ಲಿ ಈ ರಾಜಸೂಯ ಯಾಗಕ್ಕೆ ರತ್ನಗಳ ರಾಶಿಯನ್ನೇ ಕೊಟ್ಟು ಕಳಿಸಿದ್ದಾರೆ. ಆಮೇಲೆ ಸಿಕ್ಕಿದ್ರು. ಆಮೇಲೆ ಇವರು ಹಾರಿಕೊಂಡು ಹೋಗಿದ್ದಾರೆ. ಯಾರು? ಈಜಿಕೊಂಡು ಹಾರಿಕೊಂಡು ಆ ಸಮುದ್ರವನ್ನು ದಾಟಿ ಬಾಣಾಸುರನ ಹತ್ತಿರ ಹೋಗುವಾಗ ಬಾಣಾಸುರನ ರಕ್ಷಣೆಗಾಗಿ ನಿಂತಿದ್ದಾರೆ ರುದ್ರದೇವರು ಆನೆಯ ರೂಪದಲ್ಲಿ. ಆ ಆನೆಯ ರೂಪದಲ್ಲಿರುವಂತಹ ರುದ್ರದೇವರನ್ನು ಭೀಮಸೇನ ದೇವರು ಸೋಲಿಸಿದ್ದಾರೆ. ಅವರಿಗೂ ಬಹಳ ಖುಷಿ. ಯಾರಿಗೆ? ರುದ್ರದೇವರಿಗೆ. ಸೋತಿದ್ದೇನೆ, ಸೋತರೂ ಖುಷಿಯಾಗುವುದು ಅಂತ ಹೇಳಿದರೆ ಭೀಮಸೇನ ದೇವರ ಹತ್ರ ಸೋತಾಗ ಮಾತ್ರ. ಯಾಕೆ? ವಾಯುದೇವರ ಹತ್ರ ನಮ್ಮ ನೇತಾರರು, ಅವ್ರ ಜೊತೆಗೆ ನಾವು ಸೋಲದೆ ಇನ್ಯಾರ ಜೊತೆಗೆ ನಾವು ಸೋಲುವುದು ಅಂತ ಖುಷಿ ಅವರಿಗೆಲ್ಲ. ಸೋತಿದ್ದಾರೆ, ರುದ್ರದೇವರು ಸೋತಿದ್ದಾರೆ ಅಂತ ಅಲ್ಲಿವರೆಗೆ ಆಗಿದೆ. ಸೋತು ಕ್ರೀಡಂತಂ ಏತೇನ ಚ ತೋಷಿತೋ ಹರಹ. ತೋಷಿತೋ, ರುದ್ರದೇವರು ಬಹಳ ಸಂತುಷ್ಟರಾಗಿದ್ದಾರೆ ಭೀಮಸೇನನ ಮೇಲೆ. ಆ ನಂತರ ಏನಾಯ್ತು ನೋಡುವ ವೈಲಾರೆ 202ನೇ ಶ್ಲೋಕ. ಪೃಷ್ಟಶ್ಚ ಗಿರಿಶೇನಾಸೌ ವಿಸ್ತಾರಂ ಜಯಸ್ಯ ಚ ಸಿಂಹವ್ಯಾಘ್ರಾದಿರೂಪಾಶ್ಚ ಆತ್ಮನ ವಿಜಿತಾಯಥ ಗುರುತ್ಮಚ್ಛೇಷ ಶಕ್ರಾದ್ಯ ದೇವಾ ಸರ್ವೇ ತದಬ್ರವೀತ್. 202ನೇ ಶ್ಲೋಕ. ಈ ಭೀಮಸೇನನ ಎಲ್ಲಾ ದಿಕ್ಕುಗಳಲ್ಲಿ ದಿಗ್ವಿಜಯ ಸಾಧಿಸುತ್ತಾ ಬಂದಂತಹ ವೃತ್ತಾಂತವನ್ನು ವಿಸ್ತಾರವಾಗಿ ಹೇಳುವಂತ ರುದ್ರದೇವರು ಭೀಮನನ್ನು ಪ್ರಶ್ನಿಸುತ್ತಾರೆ. ಆಗ ಭೀಮನು ಹೇಳುತ್ತಾನೆ, ಸಿಂಹ, ವ್ಯಾಘ್ರ ಮೊದಲಾದವುಗಳ ಸ್ವರೂಪವುಳ್ಳ ಗರುಡ, ಶೇಷ, ದೇವೇಂದ್ರ ಮೊದಲಾದ ಎಲ್ಲ ದೇವತೆಗಳು ಕೂಡ ತನ್ನಿಂದ ಹೇಗೆ ಪರಾಜಿತರಾದರೋ ಅದನ್ನು ವಿಸ್ತಾರವಾಗಿ ರುದ್ರನಿಗೆ ಹೇಳುತ್ತಾರೆ. ಪೃಷ್ಟಶ್ಚ ಗಿರಿಶೇನಾಸೌ ವಿಸ್ತರಂ ದಿಗ್ಜಯಸ್ಯ ಚ ಸಿಂಹ ವ್ಯಾಘ್ರಾದಿರೂಪಾಶ್ಚ ಆತ್ಮನಾ ವಿಜಿತಾ ಯಥಾ ಗರುತ್ಮತ್ ಶೇಷಶಕ್ರಾದ್ಯ ದೇವಾಃ ಸರ್ವೇ ತದಬ್ರವೀತ್. ಪೃಷ್ಟಶ್ಚ ಗಿರಿಶೇನ ಅಸೌ. ಅಸೌ ಭೀಮಸೇನ ದೇವರು ಅಸೌ. ಗಿರಿಶೇನ ಪೃಷ್ಟಶ್ಚ. ಗಿರೀಶ ಅಂತ ಹೇಳಿದರೆ ಯಾರು? ರುದ್ರದೇವರು. ಗಿರೀಶ ಕೈಲಾಸ ಪರ್ವತದಲ್ಲಿ ಇರುವವರು. ಪರ್ವತ ಅಂದರೆ ಗಿರಿ, ಬೆಟ್ಟ. ಸೊ ಗಿರೀಶ ಬೆಟ್ಟದ ಮೇಲೆ ಇರುವವರು ಯಾರು? ರುದ್ರದೇವರು. ಸೊ ಗಿರಿಶೇನ ರುದ್ರದೇವರಿಂದ, ಪೃಷ್ಟಶ್ಚ ಅಂದರೆ ಪ್ರಶ್ನಿಸಲ್ಪಟ್ಟ. ಪ್ರಶ್ನೆ ಅಂದರೆ ಕೇಳಿದ್ದಾರೆ ಅಂತ ಹೇಳಿದರೆ, ನೀವು ಹೇಗಿದ್ದೀರಿ, ಚೆನ್ನಾಗಿದ್ದೀರಾ, ಇದು ಪೃಷ್ಠವೇ, ಅದು ಒಂದು ಪ್ರಶ್ನೆ. ಅಂದರೆ
ಅಲ್ರಿ ನೀವು ಅದು ಹೇಗ್ರಿ ಹಾಗೆ ಮಾಡಿದ ಅದೊಂದು ಪ್ರಶ್ನೆ ಬೇರೆ, ಇದು ಹಾಗೆಲ್ಲ ಹೇಗೆ ಚೆನ್ನಾಗಿದ್ದೀರಾ ಅಂತ ಆ ರೀತಿ. ಸೊ ಪೃಷ್ಟಶ್ಚ ಚೆನ್ನಾಗಿದೆ, ನೀನು ಏನು ಹುಷಾರಿಲ್ಲ ಅಂತಿತ್ತಲ್ವ, ಇವತ್ತು ಸರಿ ಇದ್ದೀರಾ, ಅದು ಪೃಷ್ಟಶ್ಚ. ಸೊ ಪೃಷ್ಟಶ್ಚ ಅಂದರೆ ಕೇಳಲ್ಪಟ್ಟಾಗ ರುದ್ರದೇವರಿಂದ ಅಸೌ ಭೀಮಸೇನ ದೇವರು ವಿಸ್ತರಂ ವಿಸ್ತಾರವಾಗಿ ಏನು ಕೇಳಬೇಕಂತವರಿಗೆ ದಿಗ್ಜಯಸ್ಯ ಭೀಮಸೇನ ದೇವರೇ ಹೇಗೆ ನೀವು ಎಲ್ಲ ದಂಡಯಾತ್ರೆ ಮಾಡಿದ್ರಿ ಎಲ್ಲ ಸ್ವಲ್ಪ ನಮಗೂ ಹೇಳಿಯಪ್ಪ, ನಮಗೆ ಖುಷಿ ಕೇಳಲಿಕ್ಕೆ ಅಂತ. ಆವಾಗ ವಿಸ್ತರಂ ವಿಸ್ತಾರವಾಗಿ ಅಂದರೆ ವಾಯುದೇವರಿಗೆ ಹೇಳಲಿಕ್ಕೆ ಖುಷಿ, ರುದ್ರದೇವರ ಹತ್ರ ಹೇಳಲಿಕ್ಕೆ ಖುಷಿ ಅಲ್ವಾ. ಸೊ ವಿಸ್ತರಂ ವಿಸ್ತಾರವಾಗಿ ದಿಗ್ಜಯಸ್ಯ ದಿಗ್ಜಯ ದಿಗ್ಜಯ ಅಂದರೆ ಎಲ್ಲ ದಿಕ್ಕುಗಳ ಜಯ ಅಂದರೆ ದಿಗ್ವಿಜಯ ಅಂದರೆ ದಂಡಯಾತ್ರೆ, ಅದರ ಎಲ್ಲ ಕತೆ ಹೇಳಿ ಅಂತ. ಆಗ ಇವರು ಹೇಳ್ತಾರೆ ಏನು ಭೀಮಸೇನ ದೇವರು ಹೇಳೋದು ರುದ್ರದೇವರಿಗೆ, ಸಿಂಹ ವ್ಯಾಘ್ರಾದಿ ರೂಪಾಶ್ಚ. ಅರೆ ರುದ್ರದೇವರೇ, ನಿಮ್ಮ ಎಲ್ಲ ಅನುಯಾಯಿಗಳು ಇದ್ದಾರಲ್ವಾ ಸಹಚರರು, ಒಬ್ಬ ಸಿಂಹ ರೂಪದಲ್ಲಿ ಬಂದ, ಒಬ್ಬ ವ್ಯಾಘ್ರ ಅಂದರೆ ಹುಲಿ ರೂಪದಲ್ಲಿ ಬಂದ, ಸಿಂಹ ವ್ಯಾಘ್ರ ಆದಿ ಬೇರೆ ಬೇರೆ ಒಬ್ರೊಬ್ಬರಿಗೆ ಒಂದೊಂದು. ನೀವು ಹೇಗೆ ಬಂದಿದ್ದೀರಿ ಆನೆ ರೂಪದಲ್ಲಿ ಅಲ್ವಾ, ಮತ್ತು ನಿಮ್ಮ ಅನುಚರರು ಹಾಗೆ ಬರಬೇಕಲ್ವ, ಒಬ್ಬ ಸಿಂಹ ರೂಪದಲ್ಲಿ, ಒಬ್ಬ ವ್ಯಾಘ್ರ ಹುಲಿ ರೂಪದಲ್ಲಿ, ಈ ಶಕ್ರ ಇನ್ನೊಂದು ರೂಪದಲ್ಲಿ, ಹೀಗೆ ಆದಿ ರೂಪಾಶ್ಚ ರೂಪಗಳಲ್ಲಿ ಆತ್ಮನ ಅಂದರೆ ನನ್ನಲ್ಲಿ, ಆತ್ಮ ಅಂದರೆ ನಾನು ಹೇಳೋದು ಯಾರು ಭೀಮಸೇನ ದೇವರು ತಾನೆ, ಅವರ ವಿಜಿತ ಅಂದರೆ ನನ್ನಿಂದ ಅವರೆಲ್ಲ ಸೋಲಲ್ಪಟ್ಟರು ಅಥವಾ ನನ್ನಿಂದ ಗೆಲ್ಲಲ್ಪಟ್ಟರು. ಸೊ ಆತ್ಮನ ವಿಜಿತ ಭೀಮಸೇನ ದೇವರಿಂದ ಗೆಲ್ಲಲ್ಪಟ್ಟರು, ಇವರೆಲ್ಲ ಸೋತರು. ಯಥಾ ಅಂತೇಳಿದ್ರೆ ಎಲ್ಲ ಯಾರು ದೇವತೆಗಳ ರೂಪದಲ್ಲಿ ಒಬ್ಬರು ಸಿಗಲಿಲ್ಲ, ಒಬ್ಬರು ಹುಲಿ ರೂಪದಲ್ಲಿ ಬಂದರು, ಒಬ್ಬರು ಸಿಂಹದ ರೂಪದಲ್ಲಿ ಬಂದರು, ಒಬ್ಬರು ಇನ್ನೊಂದು ರೂಪದಲ್ಲಿ ಬಂದರು, ಇನ್ನೊಬ್ಬರು ಆನೆ ರೂಪದಲ್ಲಿ ಬಂದರು, ಅದು ನೀವೇ. ಸೊ ಹೀಗೆ ಎಲ್ಲ ಏನು ನಾನು ಎಲ್ಲರನ್ನು ಸೋಲಿಸಿದ್ದೇನೆ ಆಯಿತಾ, ಆತ್ಮನ ವಿಜಿತ. ಸೊ ನಾನು ಎಲ್ಲರನ್ನು ಗೆದ್ದಿದ್ದೇನೆ. ಸೊ ಗರುತ್ಮನ್ ಶೇಷ ಶಕ್ರಾದ್ಯ ಯಾರು ಬಂದದ್ದು, ಸಿಂಹ ಬಹುಶಃ ಗರುತ್ಮತ್ ಗರುಡ ಇರಬೇಕು, ವ್ಯಾಘ್ರ ಶೇಷ ಗರುತ್ಮತ್ ಶೇಷ ಗರುತ್ಮತ್ ತ್ ಶೇಷ, ಅದು ತ್ಗೆ ಶ ಸಂಧಿ ಆದಾಗ ಅದು ಶೇಷ ಅಂತ ಆಗ್ತದೆ, ತ್ ಹೋಗಿ ಛ ಬರ್ತದೆ, ಇದು ಅದರ ಸಂಧಿದ ವಿಶೇಷ. ಸೊ ಗರುತ್ಮತ್ ಶೇಷ ಗರುತ್ಮತ್ ಅಂದರೆ ಗರುತ್ಮಾನ್ ಗರುಡ, ಮತ್ತು ಶೇಷ ಅಂದರೆ ಆದಿಶೇಷ, ಶಕ್ರ ಅಂದರೆ ಇಂದ್ರ. ಸೊ ಇವರೆಲ್ಲ ಸಿಂಹ ವ್ಯಾಘ್ರಾದಿ ರೂಪಗಳಲ್ಲಿ ಬಂದಿದ್ದಾರೆ ರುದ್ರದೇವರೇ. ಏನು ಗಮ್ಮತ್ತು ಇವ್ರದ್ದೆಲ್ಲ, ಇವರೆಲ್ಲ ದೇವಾಹ ಈ ಎಲ್ಲ ದೇವತೆಗಳು ಸರ್ವೇ ತದಬ್ರವೀತ್ ಎಲ್ಲ ಸ್ಟೋರಿ ಹೇಗೆ ನಾನು ಅವರನ್ನು ಸೋಲಿಸಿದೆ ಅಂತ ರುದ್ರದೇವರಿಗೆ ಹೇಳಿದರು. ಸೊ ತತ್ ಅಬ್ರವೀತ್, ತತ್ ಅಂದರೆ ಆ ಎಲ್ಲ ಕಥೆಯನ್ನು ಅಬ್ರವೀತ್ ಹೇಳಿದರು. ಸೊ ಶಿವನು ಕೇಳಿದಾಗ ಗಿರಿಶೇನ ಶಿವನಿಂದ ಕೇಳಲ್ಪಟ್ಟಾಗ ತನ್ನ ದಿಗ್ಜಯಸ್ಯ ವಿಸ್ತರಂ ವಿವರಗಳನ್ನು ವಿಸ್ತಾರವಾಗಿ ಹೇಗೆ ತನ್ನಿಂದ ಆತ್ಮನ ಸಿಂಹ ಹುಲಿ ಮೊದಲಾದ ರೂಪಗಳಲ್ಲಿ ಸಿಂಹ ವ್ಯಾಘ್ರಾದಿ ರೂಪಾಶ್ಚ. ಸೊ ವಿಜಿತಾಯತ ಹೇಗೆ ದೇವತೆಗಳು ಪರಾಭವಗೊಂಡರು. ಯಾವ ದೇವತೆಗಳಿದು, ಗರುಡ ಶೇಷ ಇಂದ್ರ, ಗರುತ್ಮತ್ ಶೇಷ ಶಕ್ರ ಆದ್ಯ ಮೊದಲಾದ ದೇವಾಹ ದೇವತೆಗಳು ಸರ್ವೇ ಎಲ್ಲರೂ. ಇದನ್ನೆಲ್ಲ ಭೀಮಸೇನ ವಿವರವಾಗಿ ತತ್ ಅಂದರೆ ವಿವರವಾಗಿ ಆ ಎಲ್ಲ ಕಥೆಗಳನ್ನು ಅಬ್ರವೀತ್ ತಿಳಿಸಿದ್ದು. ಯಾರಿಗೆ, ರುದ್ರದೇವರಿಗೆ ಭೀಮಸೇನ ಸೇವರು ತಿಳಿಸಿದರು. ಸೊ ಶಿವನಿಂದ ಪ್ರಾರ್ಥಿತನಾದ ಭೀಮ, ಶಿವದೇವರು ಪ್ರಾರ್ಥನೆ ಮಾಡಿದರು ಭೀಮಸೇನ ದೇವರಿಗೆ ಅಂತೇಳಿದರೆ ಸ್ಪಷ್ಟ ಆಗ್ತದೆ, ಭೀಮಸೇನ ದೇವರಂದರೆ ವಾಯುದೇವರ ಅವತಾರ. ಆದ್ದರಿಂದ ರುದ್ರದೇವರು ಏನು ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಹೇ ಭೀಮಸೇನ ದೇವರೇ ನಮಗೆ ಸ್ವಲ್ಪ ಹೇಳಿ ಅಂತ. ಹೀಗೆ ಶಿವನಿಂದ ಪ್ರಾರ್ಥಿತನಾದ ಭೀಮ ತನ್ನ ದಿಗ್ವಿಜಯದ ವಿವರಗಳನ್ನು ರುದ್ರದೇವರಿಗೆ ತಿಳಿಸಿದ್ದು ಇಲ್ಲಿದೆ. ಹಿಂದೆ ಗರುಡ ಶೇಷಾದಿಗಳನ್ನು ಭೀಮ ಜಯಿಸಿದ ಉಲ್ಲೇಖ ಬಂದಿದೆ. ಅವರು ಹಾಗೆ ಭೀಮನೊಂದಿಗೆ ಯುದ್ಧ ಮಾಡಿದ್ದು ಸಿಂಹ ವ್ಯಾಘ್ರಾದಿ ರೂಪಾಂತರಗಳಿಂದ ಎಂಬ ವಿಶೇಷಾಂಶ ಈ ಶ್ಲೋಕದಲ್ಲಿ ಬಂದಿದೆ.
ಸೊ ನೆಕ್ಸ್ಟ್ ಶ್ಲೋಕ ವೈಲರೆ. ನಿಶಮ್ಯ ಶಂಕರೋಖಿಲಂ ಮಖಸ್ಯ ಚ ಪ್ರಸಾದಕಂ ಹರಿಂ ತಥೋ ಬಲೆ ಸ್ಥಿತಾ ದದೌ ಚ ರತ್ನ ಸಂಚಯಂ. 203ನೇ ಶ್ಲೋಕ. ರುದ್ರನು ಭೀಮನು ಹೇಳಿದೆಲ್ಲವನ್ನೂ ಕೇಳಿ ಶ್ರೀಕೃಷ್ಣ ಮತ್ತು ವೇದವ್ಯಾಸರೇ ಯಾಗವನ್ನು ಚೆನ್ನಾಗಿ ಸಾಧಿಸಿಕೊಡತಕ್ಕವರು ಅಂದರೆ ಮುಖ್ಯ ಕಾರಣವೆಂದು ತಿಳಿದು ಆಮೇಲೆ ಬಲಿಚಕ್ರವರ್ತಿಯ ಮಗನಾದ ಬಾಣಾಸುರನಿಂದ ಅತಿ ಅಲೌಕ್ಯಗಳಾದ ರತ್ನಗಳ ಸಮೂಹಗಳನ್ನು ಕೊಡಿಸಿದನು. ನಿಶಮ್ಯ ಶಂಕರೋಖಿಲಂ ಮಖಸ್ಯ ಚ ಪ್ರಸಾದಕಂ ಹರಿಂ ತತೋ ಬಲೆ ಸುತಾತ್ ದದೌ ಚ ರತ್ನ ಸಂಚಯಂ. ನಿಶಮ್ಯ ಶಂಕರೋ ಅಖಿಲಂ. ಶಂಕರಃ, ಶಂಕರೋ ಅಂದರೆ ಶಂಕರಃ. ಅಖಿಲಂ ನಿಶಮ್ಯ, ಭೀಮಸೇನ ದೇವರು ಹೇಳಿದ ಎಲ್ಲ ವಿವರಗಳನ್ನು ಕೇಳಿ, ನಿಶಮ್ಯ ಅಖಿಲಂ ಎಲ್ಲ ವಿವರಗಳು ಭೀಮಸೇನ ದೇವರು ಹೇಳಿದರು, ರುದ್ರದೇವರು ಕೇಳಿದರು. ಶಂಕರಃ ರುದ್ರದೇವರು, ಅಖಿಲಂ ನಿಶಮ್ಯ ಎಲ್ಲವನ್ನೂ ಕೇಳಿ, ಮಖಸ್ಯ ಚ ಪ್ರಸಾದಕಂ ಹರಿಂ ಭೀಮಸೇನ ದೇವರ ಬಾಯಿಂದನೂ ಕೇಳಿದರು. ಅವರಿಗೂ ಗೊತ್ತಿದೆ, ಏನಂತ ಗೊತ್ತಿದೆ, ಮಖಸ್ಯ ಚ ಈ ರಾಜಸೂಯ ಯಾಗ ಸಮೇತವಾದ ಮಹತ್ ಅಶ್ವಮೇಧ ಯಾಗ, ಪರಮ ಅಶ್ವಮೇಧ ಯಾಗ ಏನಿದೆ ಪಾಂಡವರು ಮಾಡುವಂಥದ್ದು, ಅದಕ್ಕೆ ದಂಡಯಾತ್ರೆಗೆ ಬಂದಿರುವಂಥ ಭೀಮಸೇನ ಈಗ ಭೇಟಿಯಾದದ್ದು ರುದ್ರದೇವರನ್ನು ಹೇಳ್ತಾರೆ. ಮಖ ಯಜ್ಞ, ಯಾವ ಯಜ್ಞ ಇದು? ರಾಜಸೂಯ ಯಾಗ ಸಹಿತವಾದ ಪರಮಾಶ್ವಮೇಧ ಯಾಗ. ಅದರ ಮಖಸ್ಯ ಚ ಪ್ರಸಾದಕಂ, ಪ್ರಸಾದ ಅಲ್ಲ ಪ್ರಸಾದಕಂ ಅಂತೇಳಿದರೆ ಎಲ್ಲವನ್ನೂ ನಡೆಸುವ ಜವಾಬ್ದಾರಿ ಯಾರಿಗೆ? ಪ್ರಸಾದಕಂ. ಸೊ ಯಾಗದ ಪ್ರಧಾನ ಸಾಧಕ ಅಂದರೆ ಇದು ಯಾಗ ಆಗಲೇಬೇಕು ಪಾಂಡವರ ಕೈಯಿಂದ. ಪಾಂಡವರಂದರೆ ಯಾರು? ದೇವತೆಗಳು. ಸೊ ದೇವತೆಗಳ ಕೈಯಿಂದ ಈ ಯಾಗ ಆಗಬೇಕು ಅಂತ ಸಾಧಕರು ಯಾರು? ದೇವತೆಗಳಿಂದ ಮೇಲಿರುವಂಥ ಭಗವಂತ, ಎಲ್ಲರಿಗೂ ಸರ್ವೋತ್ತಮನಾದ ಭಗವಂತ. ಸೊ ಹೀಗೆ ಮಖಸ್ಯ ಚ ಪ್ರಸಾದಕಂ ಹರಿಂ, ಹರಿಂ ಅಂತೇಳಿದರೆ ಆ ಹರಿ ಮುಖ್ಯವಾಗಿ ವೇದವ್ಯಾಸ ದೇವರ ಅವತಾರದಲ್ಲಿ ಮತ್ತು ಯಾದವ ಕೃಷ್ಣನ ಅವತಾರದಲ್ಲಿ, ಎರಡು ಕೃಷ್ಣ ವಾಸಿಷ್ಠ ಕೃಷ್ಣ ಮತ್ತು ಯಾದವ ಕೃಷ್ಣ ಈ ಎರಡೂ ರೂಪಗಳಲ್ಲಿ ಅಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಎಲ್ಲಿ? ಇಂದ್ರಪ್ರಸ್ಥದಲ್ಲಿ. ಮಖಸ್ಯ ಚ ಪ್ರಸಾದಕಂ ಹರಿಂ. ಆಮೇಲೆ ನೆನೆಸ್ಕೊಂಡ್ರೆ ಅವರು ಬರ್ತಾರೆ. ಯಾರು? ದ್ರೋಣಾಚಾರ್ಯರ ಗುರುಗಳು, ಕರ್ಣನ ಗುರುಗಳು, ಭೀಷ್ಮಾಚಾರ್ಯರ ಗುರುಗಳು. ಯಾರು? ಇವರು ಕ್ಷತ್ರಿಯರನ್ನೆಲ್ಲ ಸದೆ ಬಡಿದವರು ಯಾರು? ಪರಶುರಾಮಾಚಾರ್ಯರು, ಅವರು ಬಂದ್ಬಿಡ್ತಾರೆ. ಸೊ ಹೀಗೆ ಹರಿ ಮೂರು ರೂಪದ ಹರಿ ಅಲ್ಲಿ ಇದ್ದಾರೆ. ತಥೋ ಬಲೆ ಸುತಾದ್, ಇದೆಲ್ಲ ವಿಷಯ ರುದ್ರದೇವರು ಮತ್ತು ಭೀಮಸೇನ ದೇವರೆಲ್ಲ ಮಾತಾಡಿಕೊಂಡ್ರು. ಇದು ನಿಮಗೆ ಮುಖ್ಯವಾಗಿ ನಿಮ್ಮನ್ನು ರಕ್ಷಣೆ ಮಾಡುವವರು ಭಗವಂತನೇ, ನಿಮಗೆಲ್ಲ ದಾರಿ ತೋರಿಸುವವರು ಭಗವಂತನೇ, ನಿಮಗೆ ಎಲ್ಲ ಸಂಗ್ರಹ ಮಾಡಲಿಕ್ಕೆಲ್ಲ ನಿಮ್ಮ ಪ್ರಯತ್ನಗಳನ್ನು ಸಫಲ ಮಾಡುವಂಥದ್ದು ಭಗವಂತನೇ. ಭೀಮಸೇನ ದೇವರಿಗೆ ಇದರದ್ದೆಲ್ಲ ಕೀರ್ತಿಯನ್ನು ಒಪ್ಪಿಸುವಂಥದ್ದು, ಅನುಗ್ರಹವನ್ನು ಒಪ್ಪಿಸುವಂಥದ್ದು ಭಗವಂತನೇ. ಸೊ ಹೀಗೆ ನೀವು ಭಗವಂತನ ಪೂರ್ಣ ಅನುಗ್ರಹದಲ್ಲಿ ಇರುವವರು ನೀವು ಅನ್ನುವಂಥನ್ನು ರುದ್ರದೇವರು ಹೇಳಿದರು ಭೀಮಸೇನ ದೇವರಿಗೆ. ಹೀಗೆ ಹೇಳಿ ತಥೋ ಆ ನಂತರ ಬಲೆ ಸುತಾದ್, ಬಲಿಯ ಮಗ ಯಾರು? ಬಾಣಾಸುರ. ಬಲೆ ಸುತಾತ್ ಅಂತೇಳಿದರೆ ಬಾಣಾಸುರನಿಂದ ದದೌಚ ರತ್ನ ಸಂಚಯಂ. ಅರೆ ಬಾಣಾಸುರ ತಗೊಂಡು ಬಾ, ಏನು ರತ್ನದ ರಾಶಿಯೇ ತಗೊಂಡು ಬಂದು ಕೊಡು ಅಂತ. ಯಾರಿಗೆ? ಇವರಿಗೆ, ಭೀಮಸೇನ ದೇವರಿಗೆ ಕೊಡು ಅಂತ. ಅಂದರೆ ಬಾಣಾಸುರನ ಹತ್ರ ಮತ್ತೆ ಇನ್ನು ಯುದ್ಧ ಮಾಡಲಿಕ್ಕಿಲ್ಲ, ರುದ್ರದೇವರು ಯುದ್ಧ ಮಾಡಿದರೆ ಆಗೋಯ್ತು ಅಂಥೇಳಿ. ಸೊ ಬಾಣಾಸುರನಿಗೆ ಆರ್ಡ್ರ್ ಕೊಟ್ಟರು ರುದ್ರದೇವರು, ಏನಂತ? ರತ್ನ ಸಂಚಯಂ ದದೌ, ಕೊಟ್ಟಾಯಿತು ಅಂತ. ರತ್ನ ಸಂಚಯಂ ಅಂದರೆ ರತ್ನ ರಾಶಿಯಾಗಿ ಕೊಟ್ಟರು ಅಂತ. ನೆಕ್ಸ್ಟ್ ಶ್ಲೋಕ ಮೇಲಾರೆ. ಬಾಣದೈತ್ಯತೋ ಮಹಚ್ಚಿವೇನ ದತ್ತಮುತ್ತಮಂ ಪ್ರಗತ್ಯ ರತ್ನ ಸಂಚಯಂ ಸ್ವಕಂ ಪುರಂ ಸಮಾಯಯೌ.
104ನೇ ಶ್ಲೋಕ. ಆ ಭೀಮಸೇನನು ಬಾಣಾಸುರನ ದೆಸೆಯಿಂದ ರುದ್ರನಿಂದ ಕೊಡಲ್ಪಟ್ಟ ಶ್ರೇಷ್ಠವಾದ ಬಹಳವಾದ ರತ್ನಗಳ ಸಮೂಹವನ್ನು ಹಿಡಿದುಕೊಂಡು ತನ್ನ ಪಟ್ಟಣದ ಕಡೆಗೆ ಹೋಗುತ್ತಾನೆ. ಸ ಬಾಣ ದೈತ್ಯತೋ ಮಹತ್ ಶಿವೇನ ದತ್ತಮುತ್ತಮಂ ಪ್ರಗೃಹ್ಯ ರತ್ನ ಸಂಚಯಂ ಸ್ವಕಂಪುರಂ ಸಮಾಯಯೌ. ಸ ಭೀಮಸೇನ ದೇವರು, ಅವರು ಬಾಣದೈತ್ಯತಃ, ಬಾಣಾಸುರ ದೈತ್ಯವ, ಬಾಣ ಅಸುರ ದೈತ್ಯ, ಬಾಣ ಅಸುರ ಬಾಣ ದೈತ್ಯ. ಸೊ ಬಾಣದೈತ್ಯತಃ ಅವನಿಂದ, ಯಾರು ಬಾಣಾಸುರನೆಂಬ ದೈತ್ಯನಿಂದ, ಮಹತ್ ಶಿವೇನ, ಮಹತ್ ಮಹತ್ ಅಂತ ಹೇಳಿದ್ರೆ ಏನಿದು, ದೊಡ್ಡದಾದದ್ದು ಯಾವುದದು, ಉತ್ತಮಂ ಉತ್ತಮವಾದದ್ದು ಯಾವುದದು, ರತ್ನ ಸಂಚಯಂ ದೊಡ್ಡ ರತ್ನದ ರಾಶಿ, ರತ್ನ ಸಂಚಯಂ ರತ್ನದ ರಾಶಿಯನ್ನು ಶಿವೇನ ದತ್ತಂ ಅಂದರೆ ಬಾಣಾಸುರ ತಂದು ಕೊಟ್ಟದ್ದು ಮಾತ್ರ, ನಿಜವಾಗಿ ಕೊಟ್ಟದ್ದು ಯಾರು, ರುದ್ರದೇವರು ಕೊಟ್ಟ ಹಾಗೆ. ಶಿವೇನ ದತ್ತಂ ಅಂದರೆ ನಮಗೆ ಕಾಣುವುದು ಬಾಣಾಸುರ ಕೊಟ್ಟ ಅಂತ, ನಿಜವಾಗಿ ಕೊಟ್ಟದ್ದು ಯಾರು, ರುದ್ರದೇವರು ಕೊಟ್ಟದ್ದು ಅಂತ. ಅಂತೂ ರುದ್ರದೇವರು ಆದೇಶ ಕೊಟ್ಟು ಬಾಣಾಸುರ ಕೊಟ್ಟ ಅಂತ. ಸೊ ಅಂದರೆ ಭೀಮಸೇನ ದೇವರು ಬಾಣದೈತ್ಯನಿಂದ, ಬಾಣದೈತ್ಯತಃ ಮಹತ್ತಾದ, ಮಹತ್ ಉತ್ತಮಂ ಉತ್ತಮವಾದ ರತ್ನ ಸಂಚಯಂ ದೊಡ್ಡ ರತ್ನದ ರಾಶಿಯನ್ನು ಶಿವೇನ ದತ್ತಂ, ಮಹತ್ ಶಿವೇನ, ತ ಮತ್ತು ಶಿ ಅದೇ ಚಿ. ಸೊ ಮಹತ್ ಶಿವೇನ ದತ್ತಂ, ರುದ್ರದೇವರಿಂದ ಕೊಡಲ್ಪಟ್ಟದ್ದು ಅಂತ ಹೇಳಿದ್ರೆ ರುದ್ರದೇವರ ಆದೇಶದಿಂದ ಬಾಣಾಸುರನಿಂದ ಕೊಡಲ್ಪಟ್ಟ ಮಹತ್ತಾದ ಉತ್ತಮವಾದ ರತ್ನದ ರಾಶಿಯನ್ನು ಈಗ ಭೀಮಸೇನ ದೇವರು ಪ್ರಗೃಹ್ಯ ಸ್ವೀಕರಿಸಿ ಸ್ವಕಂಪುರಂ ಸಮಾಯಯೌ, ತನ್ನ ಅಂತೇಳಿದರೆ ದಂಡಯಾತ್ರೆದ್ದು ಲಾಸ್ಟ್ ಅದು, ಅಲ್ಲಿಂದ ಸ್ವಕಂ, ಸ್ವ ಅಂದರೆ ತಾನು, ಸ್ವಕಂಪುರಂ ಅಂದರೆ ತನ್ನ ಪುರ. ಯಾವುದು ತನ್ನ ಪುರ, ಇಂದ್ರಪ್ರಸ್ಥ. ಸೊ ಇಂದ್ರಪ್ರಸ್ಥಕ್ಕೆ ಸಮಾಯಯೌ ಬಂದರು, ವಾಪಸ್ಸು ಬಂದರು, ದಂಡಯಾತ್ರೆ ಮುಗಿಸಿ ಭೀಮಸೇನ ದೇವರು ಬಂದರು. ಈ 203 ಮತ್ತು 204ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯ ಅಂತ ನೋಡುವ. ಹೀಗೆ ನಿಶಮ್ಯ ಶಂಕರೋ ಅಖಿಲಂ, ಶಂಕರ ಅಖಿಲಂ ನಿಶಮ್ಯ, ರುದ್ರದೇವರು ಎಲ್ಲವನ್ನೂ ಕೇಳಿ ಯಾಗವನ್ನು ನಡೆಸಿಕೊಡಲು ಹೊರಟಿರುವವನು ಶ್ರೀಹರಿ, ಮಕಸ್ಯ ಚ ಪ್ರಸಾದಕಂ ಹರಿಂ. ಯಾಗವನ್ನು ನಡೆಸಿಕೊಡಲು ಹೊರಟಿದ್ದು ಯಾರು, ಇದು ವೇದವ್ಯಾಸಾಚಾರ್ಯರು ಅಂತ ಹೇಳಿದ್ರೆ ಯಾರು, ಭಗವಂತನೇ, ಭಗವಂತ ಯಾದವ ಕೃಷ್ಣ ಭಗವಂತನೇ. ಸೊ ಶ್ರೀಹರಿಯೇ ಎಂಬುದನ್ನು ತಿಳಿದು ಬಲಿಯ ಪುತ್ರನಾದ ರುದ್ರದೇವರಿಗೆ ಯಾವಾಗ ಗೊತ್ತಾಯಿತೋ ಇದು ಯಾರು ನಿಂತು ನಡೆಸುವಂಥದ್ದು, ಭಗವಂತ ಸ್ವಂತ ನಿಂತು ನಡೆಸುವಂಥದ್ದು ಅಂದರೆ ಇನ್ನು ಏನು ಮಾತಾಡಲಿಕ್ಕಿಲ್ಲ, ಬಾಣಾಸುರ ತಗೊಂಡು ಬಾ ರತ್ನದ ರಾಶಿ ತಗೊಂಡು ಬಂದು ಕೊಡು ಅಂತ ಏನು ಮಾಡಿದರು, ಎಲ್ಲವನ್ನು ತಿಳಿದು ಬಲಿಯ ಪುತ್ರನಾದ ಬಾಣಾಸುರನಿಂದ ಬಲೆ ಸುತಾತ್ ರತ್ನ ಸಂಚಯಂ ದದೌ, ರತ್ನದ ರಾಶಿಯನ್ನು ಕೊಡಿಸಿದರು. ಸೊ ದದೌ ಅಂದರೆ ಕೊಟ್ಟರು ಅಂತ, ಅಂದರೆ ರುದ್ರದೇವರು ಕೊಟ್ಟರು ಅಂತ ಹೇಳಿದ್ರೆ ಬಾಣಾಸುರನಿಂದ ಕೊಡಿಸಿದರು ಅಂತ ಅರ್ಥ. ಹೀಗೆ ಶಿವ ರುದ್ರದೇವರು ಹೀಗೆ ಮಾಡುವ ಮೂಲಕ ಗುರುಗಳಾದವರು ತಮ್ಮ ಶಿಷ್ಯರಿಗೆ ಯೋಗ್ಯವಾದ ಮಾರ್ಗದರ್ಶನವನ್ನು ನೀಡಿ ವೈಷ್ಣವರು ಮಾಡುವ ಸತ್ಕಾರ್ಯಗಳಿಗೆ ಕಾಣಿಕೆ ನೀಡುವ ಆದರ್ಶವನ್ನು ಬೋಧಿಸಬೇಕು ಎಂದು ತಿಳಿಸಿದರು. ನಂತರ ಬಾಣದೈತ್ಯತಃ, ಹೀಗೆ ಭೀಮಸೇನ ದೇವರು ಬಾಣಾಸುರನ ಮೂಲಕ ರುದ್ರದೇವರು ನೀಡಿದ ಉತ್ತಮವಾದ ಮಹತ್ತಾದ ರತ್ನ ಸಂಚಯ, ಮಹತ್ ಉತ್ತಮಂ ರತ್ನ ಸಂಚಯಂ ಶಿವೇನ ದತ್ತಂ, ರುದ್ರದೇವರಿಂದ ಕೊಡಲ್ಪಟ್ಟಿದ್ದು ಬಾಣಾಸುರನಿಂದ ಕೊಟ್ಟದ್ದು, ಬಾಣಾಸುರ ಕೊಟ್ಟದ್ದು ರುದ್ರದೇವರು ಕೊಡಿಸಿದ್ದು. ಹೀಗೆ ಈ ರೀತಿ ಬಾಣಾಸುರನ ಮೂಲಕ ಕೊಡಿಸಿದ್ದಾರೆ ಯಾರು, ರುದ್ರದೇವರು. ಏನನ್ನ, ಮಹತ್ತಾದ ಉತ್ತಮವಾದ ರತ್ನರಾಶಿಯನ್ನು ಪ್ರಗೃಹ್ಯ ತೆಗೆದುಕೊಂಡು
ಸ್ವಕಂಪುರಂ ತನ್ನ ಪಟ್ಟಣಕ್ಕೆ ಸಮಾಯಯೌ ಮರಳಿದರು. ದಂಡಯಾತ್ರೆಯನ್ನು ಮುಗಿಸಿ ಕೀರ್ತಿವಂತರಾಗಿ ಭೀಮಸೇನ ದೇವರು ವಾಪಸ್ಸು ಮರಳಿದರು. ಸೊ ಅಲ್ಲಿಗೆ ಈ 204ನೇ ಶ್ಲೋಕ ಆಯಿತು. 205 ಮಾಡಿ ಮುಗಿಸುವ. 205 ಒಂದು ಮಾಡುವ ವೇಳೆಯರು. ಶ್ಲೋಕ. ಆ ಕಾಲದಲ್ಲಿ ಭೀಮಸೇನನು ಆ ದಿಗ್ವಿಜಯದಿಂದ ಸಂಪಾದಿತವಾದ ಬಹು ದ್ರವ್ಯವನ್ನು ಮುಂದೆ ಇಟ್ಟು 2 ರೂಪದಿಂದ ಇರತಕ್ಕಂತಹ ಬ್ರಾಹ್ಮಣರಿಗೂ ಯಾದವರಿಗೂ ನಿಯಾಮಕನಾದ ಶ್ರೀ ವೇದವ್ಯಾಸ ಹಾಗೂ ಶ್ರೀಕೃಷ್ಣ ರೂಪಿಯಾದ ಶ್ರೀ ಹರಿಯನ್ನು ನಮಸ್ಕರಿಸುತ್ತಾನೆ. ಸವಿಪ್ರಯಾದವೇಶ್ವರಂ ದ್ವಿಧಾ ಸ್ಥಿತಂ ಜನಾರ್ದನಂ ಪುರೋನಿಧಾಯ ತದ್ವಸು ಪ್ರಭೂತಮಾನಮತ್ತದ. ಸ ಅಂದರೆ ಭೀಮಸೇನ ದೇವರು ಇಂದ್ರಪ್ರಸ್ಥಕ್ಕೆ ಮರಳಿದ್ದಾರೆ. ಇಂದ್ರಪ್ರಸ್ಥಕ್ಕೆ ಮರಳಿ ಅಂದರೆ ಮಕ್ಕಳೆಲ್ಲ ಬಂದು ಫಸ್ಟಿಗೆ ತಂದೆ ತಾಯಿಗೆ ನಮಸ್ಕಾರ ಮಾಡೋದಿಲ್ವ, ಆ ಥರ ವಿಪ್ರ ಯಾದವೇಶ್ವರಂ. ವಿಪ್ರ ಬ್ರಾಹ್ಮಣ, ಯಾದವೇಶ್ವರ ಅಂದರೆ ಯಾದವರ ಒಡೆಯ. ಯಾದವರ ಒಡೆಯ ಅಂದರೆ ಶ್ರೀಕೃಷ್ಣ. ವಿಪ್ರ ಅಂದರೆ ಬ್ರಾಹ್ಮಣ. ಯಾರು ಬ್ರಾಹ್ಮಣ ಅಂದರೆ ವೇದವ್ಯಾಸಾಚಾರ್ಯರು. ಸೊ ವೇದವ್ಯಾಸಾಚಾರ್ಯರು ಮತ್ತು ಶ್ರೀಕೃಷ್ಣ ಇಬ್ಬರಿಗೂ ದ್ವಿಧಾಸ್ಥಿತಂ ಜನಾರ್ದನಂ. ಇಬ್ಬರೂ ಕೂಡ ಜನಾರ್ದನನೇ. ಅವರು ಜನಾರ್ದನನೇ, ಇವರು ಜನಾರ್ದನನೇ. ನಾರಾಯಣ ಮೂಲ ರೂಪ. ನಾರಾಯಣನೇ ಒಂದು ರೂಪದಲ್ಲಿ ವೇದವ್ಯಾಸ ಆಚಾರ್ಯರು, ಇನ್ನೊಂದು ರೂಪದಲ್ಲಿ ಶ್ರೀಕೃಷ್ಣ. ದ್ವಿಧಾ ಸ್ಥಿತಂ, 2 ರೂಪದಲ್ಲಿ ಇರುವ. ದ್ವಿಧಾ ಸ್ಥಿತಂ. ತ್ರಿಧಾ ಅಂದರೆ 3, ಚತುರ್ಧ ಅಂದರೆ 4. ಸೊ ದ್ವಿಧಾ ಅಂದರೆ 2 ರೂಪದಲ್ಲಿ ಸ್ಥಿತಂ ಇರುವ ಭಗವಂತನನ್ನು, ಜನಾರ್ದನಂ ಭಗವಂತನನ್ನು. ಯಾವ ರೂಪದಲ್ಲಿ? ಒಂದು ಬ್ರಾಹ್ಮಣ ರೂಪದಲ್ಲಿ ವೇದವ್ಯಾಸಾಚಾರ್ಯರು, ಇನ್ನೊಂದು ಯಾದವೇಶ್ವರ, ಯಾದವರ ದ್ವಾರಕಾಪುರಿ, ಅದರ ಒಡೆಯ ಶ್ರೀಕೃಷ್ಣ. ಸೊ ಹೀಗೆ ಬಾದರಾಯಣ ಶ್ರೀಕೃಷ್ಣ ಅಥವಾ ವೇದವ್ಯಾಸರು ಮತ್ತು ಶ್ರೀಕೃಷ್ಣ. ಸೊ ಈ ರೀತಿ ಭಗವಂತನ 2 ರೂಪಗಳು. ದ್ವಿಧಾ ಸ್ಥಿತಂ ಪುರೋನಿಧಾಯ, ಅವರಲ್ಲಿ ಹೋಗಿ ಅವರಿಗೆ ಏನು ಮಾಡಿದ್ದಾರೆ? ತದ್ವಸು ಪುರೋನಿಧಾಯ, ತಗೊಂಡೋದ ಎಲ್ಲ ರತ್ನದ ರಾಶಿಯನ್ನು ಅವರ ಮುಂದೆ ಇಟ್ಟು. ಅಂದರೆ ನಾವೆಲ್ಲ ಇದು ಏನಾದರೂ ಒಂದು ಮನೆಯಲ್ಲಿ ಔತಣವ ಅಥವಾ ಏನಾದರೂ ಒಂದು ಪೂಜೆ, ದೊಡ್ಡ ಪೂಜೆ ಏನಾದರೂ ಮಾಡಿದರೆ ಬೇಕಾದಷ್ಟು ಭಕ್ಷ್ಯಾದಿಗಳನ್ನೆಲ್ಲ ಮಾಡ್ತೇವಲ್ವ. ಆಮೇಲೆ ಆ ಎಲ್ಲ ಭಕ್ಷ್ಯಾದಿಗಳನ್ನು ಮಧ್ಯಾಹ್ನ ಪೂಜೆಗೆ ಎಲ್ಲ ತಗೊಂಡೋಗಿ ನೈವೇದ್ಯಕ್ಕೆ ದೇವರಿಗೆ ಇಡುವುದಿಲ್ವ. ಹಾಗೆ ಎಲ್ಲವೂ ನಿನ್ನ ಮುಂದೆ ಅರ್ಪಣೆ ಅಂತ ಭೀಮಸೇನ ದೇವರು ದಂಡಯಾತ್ರೆಯಲ್ಲಿ ತಗೊಂಡು ಬಂದ ಇಡೀ ರತ್ನದ ರಾಶಿಯನ್ನೆಲ್ಲ ಆ ಶ್ರೀಕೃಷ್ಣ ಮತ್ತು ವೇದವ್ಯಾಸರ ಮುಂದೆ ಇಟ್ಟು ಪುರೋನಿಧಾಯ, ಪುರ ಅಂತೇಳಿದರೆ ಎದುರುಗಡೆ, ಪುರತಃ ಎದುರುಗಡೆ, ಪೃಷ್ಠತಃ ಅಂದರೆ ಹಿಂದುಗಡೆ, ಪಾರ್ಶ್ವತಃ ಅಂದರೆ 2 ಕಡೆ, ಸರ್ವತಃ ಅಂದರೆ ಎಲ್ಲ ಕಡೆ. ಸೊ ಈ ರೀತಿ ಪುರೋನಿಧಾಯ ಎದುರುಗಡೆ, ನಿಧಾಯ ಇಟ್ಟು, ನಿಧಾಯ. ಸೊ ನಿಧಧೇ ಇಟ್ಟರು. ಸೊ ನಿಧಾಯ ಇಟ್ಟು, ನಿಧಾಯ. ತದ್ ವಸು, ತದು ಅಂದರೆ ಆ ರತ್ನ ಸಂಚಯಂ. ರತ್ನ ಸಂಚಯ ಅಂತೇಳಿದರೆ ಅದು ಸಾಮಾನ್ಯನ. ಎಲ್ಲ ವಜ್ರ ಬಂಗಾರದ ನಾಣ್ಯಗಳು, ಬೇಕಾದಷ್ಟು ಎಲ್ಲ ಆಭೂಷಣಗಳು ಅಂತೇಳಿದರೆ ಇದು ಮಹತ್ತಾದ ಸಂಪತ್ತಿದು. ಇದು ಸಾಮಾನ್ಯದ ರಾಶಿ ಅಲ್ಲ. ರಾಶಿ ಬಿದ್ದಿದೆ ಎಲ್ಲಿಂದ ಎಲ್ಲಿವರೆಗೆ ಅಂತೇಳಿದರೆ ಇಡೀ ಒಂದು ಗ್ರಾಮ ಸಾಲದು, ಅಷ್ಟು ದೊಡ್ಡ ರಾಶಿ ಬಿದ್ದಿದಂತೆ. ಯಾವುದು? ರತ್ನಗಳ ರಾಶಿ. ಇವರು ತಂದದ್ದು ಸಾಮಾನ್ಯದ ರಾಶಿ ಅಲ್ಲ ಇದು. ಎಲ್ಲ ಒಟ್ಟಿಗೆ 4 ಜನ ತಂದಿದ್ದಾರೆ. ತಂದು ರಾಶಿ ಹಾಕಿದ್ದಾರೆ. ಆ ರಾಶಿಯನ್ನು ದುರ್ಯೋಧನ ನೋಡಿ ಅವನಿಗೆ ಅಲ್ಲೇ ಹಾರ್ಟ್ ಫೇಲ್ ಆಗಲಿಲ್ಲ, ಅದೇ ದೊಡ್ಡ ಪುಣ್ಯ. ಆ ರೀತಿ ಹೊಟ್ಟೆ ಕಿಚ್ಚಾಗಿ ಸತ್ತೇ ಹೋಗ್ತೇನೆ ನಾನು ಅಂತ ಹೊರಟವ. ಅಷ್ಟಾಗುವಾಗ ಶಕುನಿ ಹೇಳಿದ, ನೀನು ಸಾಯಬೇಡ, ಅವರನ್ನು ಇನ್ನು ವನವಾಸಕ್ಕೆ ಕಳಿಸ್ಬಿಡುವ. ಈ ಎಲ್ಲ ರತ್ನ ಸಂಚಯಕ್ಕೆ ಅವ್ರು ಏನು ದಾನ ಮಾಡಿ ಕೊಡ್ತಾರೋ ಅದು ಕೊಟ್ರಲ್ವ, ಉಳ್ದದ್ದು ಏನಿದೆ ಎಲ್ಲ ನಿಂಗೆ ಅಂತ. ಸೊ ಹೀಗೆ ಪುರೋನಿಧಾಯ ತದ್ ವಸು ಅಂದರೆ ಸಂಪತ್ತು, ಆಯಿತಾ. ವಸುಮತಿ ಅಂತೇಳಿದರೆ ಸಂಪತ್ತಿರುವವಳು, ವಸುಮಾನ್
ಅಂತೇಳಿದರೆ ಸಂಪತ್ತಿರುವವ, ವಸುಮಾನ್ ವಸುಮತಿ. ಸೊ ತದ್ ವಸು, ಆ ಸಂಪತ್ತನ್ನು ಪ್ರಭೂತಂ ಆನಮತ್ತದ, ಅಂದರೆ ಇದು ಸಾಮಾನ್ಯದ್ದು ಇದಲ್ಲ, ಪ್ರಭೂತಂ. ಪ್ರಭೂತಂ ಅಂದರೆ ದೊಡ್ಡ ರಾಶಿ ಇದು ಅಂತ, ಬಹಳವಾದ ಸಂಪತ್ತು ಇದು. ಅದನ್ನು ಆನಮತ್ ತದ, ಎಲ್ಲ ದೇವರಿಗೆ ಒಪ್ಪಿಸಿ ಅಂತೇಳಿದರೆ ಭಗವಂತನಿಗೆ ಸಮರ್ಪಣೆ ಮಾಡುವ ರೀತಿಯಲ್ಲಿ ಅರ್ಪಣೆ ಮಾಡಿ, ಆನಮತ್ ತದ, ಆ ನಮತ್, ನಮತಿ, ನಮ್ಯ, ನತ್ವ ಅಂದರೆ ನಮತಿ, ನಮಸಿ, ನಮಾಮಿ ಅಂದೇನು, ನಮಸ್ಕಾರ ಮಾಡ್ತೇನೆ, ನಮಾಮಿ. ಇದು ಭೂತಕಾಲದಲ್ಲಿ ಪ್ರಭೂತಂ ಆನಮತ್ ಅಂದರೆ ಅಲ್ಲಿಗೆ ಇಂದ್ರಪ್ರಸ್ಥಕ್ಕೆ ಬಂದು ಇದನ್ನೆಲ್ಲ ದೇವರಿಗೆ ಅರ್ಪಿಸಿ ಅಷ್ಟರಿಂದ ಇಷ್ಟು ತನಕ ನಮಸ್ಕಾರನೇ ಮಾಡಿದ್ದು ಅಂತ. ಅಂದರೆ ಆವಾಗಲೇ ಇಂದ್ರಪ್ರಸ್ಥ ಒಳಗೆ ಹೋಗುವಾಗಲೇ ಈಗ ಇದನ್ನೆಲ್ಲ ಭಗವಂತನಿಗೆ ನಮಸ್ಕಾರ ಮಾಡಬೇಕು ಅಂತ ಭಗವಂತನ ಸ್ಮರಣೆಯಲ್ಲೇ ಹೋಗ್ತಾ ಇದ್ದಾರೆ ಯಾರು, ಭೀಮಸೇನ ದೇವರು. ಆದ್ದರಿಂದ ಆನಮತ್ ಅಂತೇಳಿದರೆ ಅಲ್ಲಿಂದ ಇಲ್ಲಿವರೆಗೆ ನಮಸ್ಕಾರನೇ ಮಾಡ್ತಾ ಇದ್ದಾರೆ. ಈಗ ಮಾತ್ರ ನಮಗೆ ಕಾರಣವಾಗಿ ಈಗ ನಮಸ್ಕಾರ ಮಾಡಿದ್ದು, ಇದನ್ನೆಲ್ಲ ಒಪ್ಪಿಸಿ. ಅಂದರೆ ಆಗಲೇ ಶುರುವಾಗಿದೆ. ಇಂದ್ರಪ್ರಸ್ಥದ ಹೆಬ್ಬಾಗಿಲು ಎಂಟರ್ ಆದ ಕೂಡಲೇ ಇದನ್ನೆಲ್ಲ ತಗೊಂಡೋಗಿ ಈಗ ಭಗವಂತನಿಗೆ ಅರ್ಪಿಸಬೇಕು ಅಂತ ಅಲ್ಲಿಂದೇ ನಮಸ್ಕಾರ. ಸೊ ಆ ನಮತ್ ತದಾ, ಆಗ ನಮಸ್ಕಾರ ಮಾಡಿದರು. ಸೊ ಈ 205ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಭೀಮಸೇನ ದೇವರು ಶ್ರೀ ವೇದವ್ಯಾಸರು ಮತ್ತು ಶ್ರೀಕೃಷ್ಣ ಎಂಬ 2 ರೂಪಗಳಿಂದ ವಿಪ್ರ ಯಾದವೇಶ್ವರಂ ದ್ವಿಧಾಸ್ಥಿತಂ ಜನಾರ್ದನಂ, ಭಗವಂತನನ್ನು ದ್ವಿಧಾಸ್ಥಿತಂ 2 ರೂಪಗಳಿಂದ ಇರುವ, ಯಾವ 2 ರೂಪ? ವಿಪ್ರ ಅಂದರೆ ವೇದವ್ಯಾಸರು, ಯಾದವೇಶ್ವರ ಅಂದರೆ ಶ್ರೀಕೃಷ್ಣ. ಹೀಗೆ 2 ರೂಪದಲ್ಲಿ ನೆಲೆಸಿರುವಂತಹ ಶ್ರೀಹರಿ, ಜನಾರ್ದನ, ಭಗವಂತ. ಸೊ ಅವರ ಮುಂದೆ ಅಪಾರ ಸಂಪತ್ತನ್ನು ಪ್ರಭೂತ ತದ್ ವಸು ಪುರೋನಿಧಾಯ ಅವರ ಮುಂದೆ ಇಟ್ಟು ಅವರಿಗೆ ಸಮರ್ಪಣೆ ಮಾಡಿ ಒಪ್ಪಿಸಿ ಭಕ್ತಿಯಿಂದ ಆನಮತ್ ತಲೆ ಬಗ್ಗಿಸಿ ಉದ್ದಂಡ ನಮಸ್ಕಾರ ಮಾಡಿದರು ವಾಯುದೇವರು, ಭೀಮಸೇನ ದೇವರು. ಸೊ ಹೀಗೆ ಒಪ್ಪಿಸಿ ಭಕ್ತಿಯಿಂದ ಭೀಮಸೇನ ನಮಸ್ಕರಿಸಿದ. ಸೊ ಭೀಮ ಮರಳುವ ವೇಳೆಗೆ ಇಂದ್ರಪ್ರಸ್ಥಕ್ಕೆ ಶ್ರೀಕೃಷ್ಣ ವೇದವ್ಯಾಸರೆಲ್ಲ ಆಗಮಿಸಿದ್ದಾರೆ. ಸೊ ಭೀಮಸೇನ ದಂಡಯಾತ್ರೆಯನ್ನು ಮುಗಿಸಿ ದಿಗ್ವಿಜಯ ಮಾಡಿ ಬರುವುದಂತೇಳಿದರೆ ಸಾಮಾನ್ಯವಾದ ಇಬ್ಬರು, ಶ್ರೀಕೃಷ್ಣ ಮತ್ತು ವೇದವ್ಯಾಸರು ಇಬ್ಬರು ಅಲ್ಲಿದ್ದಾರೆ ಅವರು ಬರುವಂಥ ಸಮಯದಲ್ಲಿ. ಸೊ ಹಾಗೆ ಅವರಿಗೆ ಆ ಸಂಪತ್ತನ್ನು ಒಪ್ಪಿಸಿ ಭೀಮ ನಮಸ್ಕಾರ ಮಾಡಿ ಕೃತಾರ್ಥನಾದ, ಧನ್ಯೋಸ್ಮಿ ಅಂತ. ಸೊ ಹೀಗೆ ಭೀಮ ಹೀಗೆ ತರುವ ಸಂಪತ್ತನ್ನು ಸಾಕ್ಷಾತ್ತಾಗಿ ಸ್ವೀಕರಿಸಲೆಂದೇ ಭಗವಂತ 2 ರೂಪಗಳಿಂದ ಅಲ್ಲಿಗೆ ಆಗಮಿಸಿದ್ದರು ಎಂದು ತಿಳಿಯಬಹುದು. ಅಲ್ಲಿಗೆ ಇವತ್ತಿನ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.